ತಾತ 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 ಈಗ ಮೇಲೋಗಿ. ದೊಡ್ಡಮ್ಮ ಚಿಕ್ಕಮ್ಮ ಇಬ್ರು ಸೇರ್ಕೊಂಡು ಪಾಪ ಸ್ವಾತಿ ಸಿಕ್ಕಾಪಟ್ಟೆ ಹೊಡಿತಾ ಇದಾರೆ. ಹೌದು. ಯಾಕೆ? ಆ ಮಧುಕರು ಸ್ವಾತಿ ಇಬ್ರು ಮೇಲ್ಗಡೆ ರೂಮ್ ಹೋದ್ರು, ಅದಕ್ಕೆ ಇವ್ರಿಬ್ರು ಕೋಪಿಸ್ಕೊಂಡಿದ್ದಾರೆ. ಕೋಪ ಮಾಡ್ಕೊಳ್ದೆ ಇನ್ನೇನು? ಅವ್ರಿಬ್ರೇ ಮೇಲ್ಗಡೆ ಯಾಕೆ ಹೋಗ್ಬೇಕಾಗಿತ್ತು? ಮಧು ಓದ್ಕೊಳಕ್ಕೆ ಅಂತ ಬಂದ್ರು. ನೀವು ಇಲ್ಲಿ ಮಲ್ಕೊಂಡಿದ್ರಲ್ಲ, ನಿಮ್ಗೆ ತೊಂದರೆ ಆಗುತ್ತೆ ಅಂತ ಸ್ವಾತಿ ಮೇಲ್ಗಡೆ ಓದ್ಕೋತೀವಿ ಅಂತ ಕೇಳಿದ್ದು. ಸರಿ ಅಂದೆ, ಮೇಲ್ಗಡೆ ಓದ್ಕೊಳಕ್ ಹೋದ್ರು. ನೀನ್ ಏನೇ ಹೇಳು, ಅವ್ರಿಬ್ರೇ ಮೇಲ್ ಹೋಗಿದ್ದು ತಪ್ಪು. ಏನ್ ಪ್ರಪಂಚನ ಇದೆ. ಅಯ್ಯೋ ಅಂದ್ರೆ 6 ತಿಂಗಳು ಪಾಪ ಅನ್ನೋ ಹಾಗೆ ಒಳ್ಳೇದ್ ಮಾಡಕ್ ಹೋದ್ರು ಈ ಪ್ರಪಂಚದಲ್ಲಿ ಕೆಟ್ಟ ಹೆಸರು ತಪ್ಪಿದಲ್ಲ. ನೋಡಿ ತಾತ, ನಾನು ತುಂಬಾ ಸೀದಾ ಸಾದ ವ್ಯಕ್ತಿ, ನನಗೆ ಇದೆಲ್ಲ ಹಿಡಿಸೋದಿಲ್ಲ. ಪಾಪ ತಂದೆ ತಾಯಿ ಕಳ್ಕೊಂಡ್ರೆ ಆ ತಬ್ಲಿ ಹುಡುಗಿಗೆ ಪ್ರೀತಿ ತೋರ್ಸದ್ ಬಿಟ್ಟು ಸುಮ್ನೆ ಅಪವಾದ ಹೊರಸ್ತಾ ಇದ್ರಲ್ಲ. ಅಲ್ಲ, ನಾನು ಮಾತಾಡ್ತಾನೆ ಏನೇ, ನೀವು ಸುಮ್ಮನೆ ಕೂತಿದ್ರಲ್ಲ. ಹುಚ್ಚ ಬಾಯಿ. ಐ ರಿಸೈನ್. ನಾನು ಇವತ್ತೇ ಕೆಲಸ ಬಿಟ್ಬಿಡ್ತೀನಿ. ಹಾಗೆಲ್ಲಾದ್ರೂ ಮಾಡಿಯ ಕುಮಾರ್, ಆಮೇಲೆ ಆ ಇಬ್ರು ಸೊಸೆಯರು ಸುಮ್ಮನಾಗಿ ಹೋಗ್ತಾರೆ. ನೋಡಿ ತಾತ, ಸುಮ್ನೆ ಆ ಹುಡುಗಿನ ಹಿಂಸಿಸೋದು ನನ್ನಿಂದ ನೋಡಕ್ಕಾಗಲ್ಲ. ನಿಮ್ಮನ್ನ ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನೀವು ಗಂಡಿಸ್ತಾನೆ, ನೀವು ತಾನೇ ಮನೆಗೆ ಯಜಮಾನ್ರು. ಹೌದು. ಈ ಮನೇಲಿ ಏನೇ ಆದ್ರೂ ಹೋದ್ರು ಎಲ್ಲರೂ ಕೇಳೋ ಅಧಿಕಾರ ನಿಮಗಿದೆ. ಅದಕ್ಕೆ ಕೇಳಕ್ ಅವ್ರು ಯಾರು? ಎಲ್ಲಿ ನನ್ನ ಊರ್ಗೋಲು? ಇಲ್ಲಿದೆ. ತಾತ, ನೀವು ಸ್ವಾತಿ ಹೊಡಿತೀರಾ? ನಾನು ಗಂಡಸು, ಈ ಮನೆ ಯಜಮಾನ, ನನ್ಗೆ ಇಷ್ಟ ಬಂದವ್ರಿಗೆ ಹೊಡಿತೀನಿ. ಮೇಲೆ ಮೇಲೆ ಮೇಲೆ. ಇನ್ನೊಂದ್ಸರ್ತಿ ಈ ಮನೆ ಕಾಲಿಟ್ರೆ ಸಿಗು ತೋರಣ ಕಟ್ಬಿಡ್ತೀನಿ. ಇನ್ನೊಂದ್ಸರಿ ಯಾವನ್ ಬರ್ತಾನೆ ಈ ಮನೆಗೆ? ಮರ್ಯಾದಸ್ತ್ರ ಯಾರಾದ್ರೂ ಇಲ್ಲಿ ಬರಕ್ಕಾಗತ್ತಾ? ಬಿಡ್ರಿ ಜಾಗ. ನೋಡ್ತೇನೆ, ನಡಿ ಒಳಗಡೆ, ನಡಿ ಒಳಗಡೆ, ನಡಿ. ಏನ್ ನಡೀತಾ ಇದೆ ಇಲ್ಲಿ? ನಿಮ್ಗೆ ಎಷ್ಟ್ ಸಲ ಹೇಳಿಲ್ಲ ಇಂಥವ್ರಿಗೆಲ್ಲ ಮನೆ ಹಾಕ್ಬಿಡಿ ಅಂತ? ಹುಚ್ಚು ಬಾಯ್, ಎಲ್ಲ ಗೊತ್ತು, ನಿಮ್ಗೆಲ್ಲ ಗೊತ್ತು. ಏನು ಅಧಿಕಾರ ಅಂತ ಅವಳ ಮೇಲೆ ಕೈ ಮಾಡ್ತಿದ್ದೀರಿ? ನೀವೇನ್ ಹೇಳ್ತಿದ್ದೀರಿ ಮಾವ? ಮುಚ್ಚೆ ಬಾಯಿ, ಇದು ನನ್ನ ಮನೆ. ನಡೀರಿ. ಈ ದಿವಸ ಬರದೇ ಇದ್ರು ಅವಳ ಮೇಲೆ ಕೈ ಮಾಡಕ್ ಹೊರಟಿದ್ದೀರಾ? ಅವಳೇನ್ ಬಿಟ್ಟು ಬಿದ್ದದ ಅನ್ಕೊಂಡಿದ್ದೀರಾ? ಹತ್ತುಗಳ ಹೋಗಿ. ಹೋಗ್ತೀರಾ ಇಲ್ವೋ? ನನ್ನನ್ನು ಎಬ್ಬಿಸದೆ ಎಷ್ಟೊಂದು ರಂಪ ಮಾಡ್ಕೊಂಡ್ಬಿಟ್ಟಿಯಲ್ಲ. ಒಳಬೇಡ. ಯಾಕೆ ಹೀಗೆ ಕೂತಿದ್ಯಾ? ಏನಾಯ್ತೆ? ಮೈ ಹುಷಾರಿಲ್ವಾ? ಅರೆ, ನಾನ್ ಕೇಳ್ತಾನೆ ಇದ್ದೀನಿ, ಸುಮ್ಮನೆ ಇದೆಯಲ್ಲೇ. ನನ್ನ ಪಾಡಿಗೆ ನನ್ ಬಿಟ್ಬಿಡಿ, ಎಲ್ಲ ನನ್ನ ಗ್ರಹಚಾರ. ಅರೆ, ಏನಾಯ್ತಂತಾದ್ರೂ ಹೇಳೆ. ಕೇಳ್ಬಿಟ್ಟು ಏನ್ ಮಾಡ್ತೀರಾ? ಹೇಳ್ತೀನಿ ಕೇಳಿ. ನಿಮ್ ತಂದೆ ನಮ್ಮನ್ ಬೈದಿದ್ದು ಅಲ್ದೆ ಹೊಡಿಯೋಕ್ಕೂ ಬಂದ್ರಿ. ಏನು ಹೊಡಿಯೋಕ್ ಬಂದ್ರ? ಹೊಡಿಯಕ್ ಮಾತ್ರ ಅಲ್ಲ ರೀ ಬಂದಿದ್ದು, ಬಾಯಿಗೆ ಬಂದಾಗೂ ಬೈದ್ರು. ಅಪ್ಪ ಹೀಗ್ ಮಾಡಕ್ ಏನೇ ಕಾರಣ? ನಾವು ಭಾರಿ ದೊಡ್ಡ ತಪ್ಪು ಮಾಡಿದೀವಂತೆ. ಏನ್ ನಡೀತೆ? ಅದೇ ನೆಗದ್ ಬಿದ್ದಿರೋ ನಿಮ್ ಅಣ್ಣನ್ ಮಗಳು ಸ್ವಾತಿ ಇದ್ದಾಳಲ್ಲ, ಆ ಮಧುನ ರೂಮ್ ಒಳಗ್ ಕರ್ಕೊಂಡೋಗಿ ಚಕ್ಕಂದ ಆಡ್ತಾ ಇದ್ರು. ಏನ ಚಕ್ಕಂದ ಆಡ್ತಿದ್ಲಾ? ಹೌದು ರೀ, ನಾನೇ ಕಣ್ಣಾರೆ ನೋಡ್ದೆ. ಆ ಹುಡುಗನೇ ಕೇಳ್ಬೇಕಾಗಿತ್ತು. ಕೇಳ್ದೆ ಬಿಡ್ತೀನಾ? ಕೇಳಕ್ ಹೋದ್ರೆ ಆ ಹುಡ್ಗ ಉಲ್ಟಾ ಸೀದಾ ಮಾತಾಡ್ತಾನ್ರಿ. ಏನು ಅವನಿಗೆ ಅಷ್ಟೊಂದು ಪಗ್ರ? ಸ್ವಾತಿ, ಏ ಸ್ವಾತಿ, ಅವಳನ್ನ ಯಾಕೆ ಕರಿತೀರ್ರಿ? ಹೋಗಿ ನಿಮ್ಮ ಅಪ್ಪನ್ನ ಕೇಳಿ. ಅಪ್ಪನ ಹೇಗೆ ಕೇಳೋದು? ಅವ್ರ ಈ ಮನೆ ಯಜಮಾನ್ರು ತಾನೆ. ಇಂಥ ಮನೇಲಿರೋಕ್ಕಿಂತ ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೊಳ್ಳೋದು ಒಳ್ಳೇದು. ಜಾನಕಿ, ಅಳಬೇಡ್ವೆ, ನಾನು ಈಗಲೇ ಹೋಗಿ ಅಪ್ಪನ ಕೇಳ್ತೀನಿ. ಅಣ್ಣ, ಮನೇಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಯ್ತು ತಾನೆ? ನನಗೆಲ್ಲ ಗೊತ್ತಾಯ್ತು. ಅಪ್ಪನ ಈಗಲೇ ಕೇಳಿ ತೀರ್ಮಾನ ಮಾಡೋಣ. ಬಾ ನಡಿ. ವಿಶ್ವಣ್ಣ, ರಾಮಣ್ಣ, ಒಂದ್ ನಿಮಿಷ. ನೀವಿಬ್ರು ಎಲ್ಲಿ ಹೊರಟ್ರಿ? ಅಪ್ಪನ್ ನೋಡೋದಕ್ಕೆ. ನಿಮ್ಗೊಂದು ವಿಷಯ ಗೊತ್ತಾ? ಏನು? ತಾತ ಇವತ್ತು ತುಂಬಾ ರಂಗಾಗಿದ್ದಾರೆ. ದೊಡ್ಡಮ್ಮ ಚಿಕ್ಕಮ್ಮನ ಮೇಲೆ ಸಿಕ್ಕಾಪಟ್ಟೆ ರೇಗಾಡ್ತಾ ಇದ್ರು. ಅದು ನೋಡಕ್ಕೆ ತುಂಬಾ ತಮಾಷೆ ಆಗಿತ್ತು. ಇದ್ರಲ್ಲಿ ತಮಾಷೆ ಏನಿದೆ? ಹೇಳ್ತೀನಿ ವಿಶ್ವಣ್ಣ. ದೊಡ್ಡವ್ರು ಬೈದ್ರೆ ನಾವು ಬೇಜಾರ್ ಮಾಡ್ಕೊಳಕ್ಕಾಗತ್ತಾ? ನಮ್ಮವರು ತಮ್ಮವರು ಅಂತ ತಿಳ್ಕೊಂತಾನೆ ಬೈತಾರೆ. ಅವ್ರು ಬೈದ್ ನಮ್ಮ ಒಳ್ಳೇದಕ್ಕೆ ಅಲ್ವಾ? ನನಗಂತೂ ಯಾರಾದ್ರೂ ದೊಡ್ಡವ್ರು ಬೈದ್ರೆ ತುಂಬಾ ಖುಷಿ ಆಗುತ್ತೆ. ಕೋಪ ಇರೋ ಕಡೆ ಹಕ್ಕಿರುತ್ತೆ, ಹಕ್ಕಿರೋ ಕಡೆ ಪ್ರೀತಿ ಇರುತ್ತೆ. ಅಂದ್ಮೇಲೆ ಈ ವಿಷಯದಲ್ಲಿ ನಾವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಹಾಗಂತ ನಮ್ಮ ಹೆಂಡತಿನ ಬಾಯಿ ಬಂದ ಬೈಬೋದಾ? ಇಲ್ಲ ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವ್ರು ನಿಮ್ಗೆ ಹೇಗೆ ಹೆಂಡ್ತಿರೋ ತಾತಂಗೂ ಹಾಗೆ ಸೊಸೆಂದ್ರಲ್ವಾ? ನಾಳೆ ತಾತ ಚಿಲ್ಟನ್ ಬೈಬೇಕಾದ್ರೆ ನಿಮ್ಮನ್ನ ಕೇಳ ಬೈಯಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾಳೆ ಚಿಲ್ಟುಗ್ ಮದುವೆ ಆಗಿ ಅವ್ನಿಗೊಬ್ಳು ಹೆಂಡತಿ ಬಂದು ಅವಳು ಏನಾದ್ರೂ ಒಂದು ಸಣ್ಣ ತಪ್ಪು ಮಾಡಿದ್ರೆ ಅವಳನ್ನ ಬೈಯೋ ಅಧಿಕಾರ ನಿಮ್ಗಿಲ್ವಾ? ಇದೆ, ಖಂಡಿತವಾಗ್ಲೂ ಇರುತ್ತೆ. ನೀವು ಬೈದ್ರಿ ಅಂತ ನಾಳೆ ಚಿಲ್ಟು ನಿಮ್ಮ ಹತ್ರ ಜಗಳ ಕಾಯಕ್ ಬಂದ್ರೆ ಆಗ ನೀವಿಬ್ರು ಏನಂತೀರಾ? ಲೇ ಹೇಳಿ, ಹೆಂಡತಿ ಗುಲಾಮ, ಹೆಂಡತಿ ಮಾತು ಕೇಳ್ಕೊಂಡು ನಮ್ಮ ಹತ್ರ ಜಗಳ ಕಾಯಕ್ ಬಂದಿದ್ದೀನೋ ಅಂತ ಬೈತೀರಾ ಅಲ್ವಾ? ಏನೋ ತಾತ ಕೋಪದಲ್ಲಿ ಒಂದ್ ಮಾತು ಜಾಸ್ತಿ ಅಂದಿರ್ಬೋದು ಅಲ್ಲ, ಅವ್ರ ವಯಸ್ಸಾದ್ರೂ ಮರ್ಯಾದೆ ಬೇಡವಾ? ಏನಂತೀರಾ? ದೊಡ್ಡಮ್ಮ ಚಿಕ್ಕಮ್ಮನ ಕೋಪದಲ್ಲಿ ಮಧುನು ಒಂದೆರಡು ಮಾತು ಅಂದಿರ್ಬೋದು. ಅದೇ, ಈ ರಗಳೆಗೆಲ್ಲ ಅವನೇ ತಾನೇ ಕಾರಣ. ಮೊದಲು ಅವನಿಗೆ ಬುದ್ಧಿ ಕಲಿಸ್ಬೇಕು. ಅದನ್ನ ಬಿಟ್ಟು ಅಪ್ಪನ ಕೇಳಿದ್ರೆ ಏನೋ ಪ್ರಯೋಜನ?
ಇನ್ನೊಂದ್ಸಲ ಅವನ ಈ ಮನೆ ಕಾಲಿಡ್ಕೊಡು ಅಂತ ನೀನ್ ಹೇಳು ಕುಮಾರ್. ಆ ಈಗ ನೀವ್ ಹೇಳಿದ್ರಲ್ಲ, ಸರಿಯಾದ ಸಮಯ ನೋಡಿ ನಾನು ಅವ್ನು ಹೇಳೇ ಹೇಳ್ತೀನಿ. ಅಯ್ಯಯ್ಯೋ ದೇವ್ರೆ, ಏನಾಯ್ತು? ನನ್ನ ಬೇಳೆ ಬೆಂದೋಯ್ತು. ಅಣ್ಣ ನೀನ್ ಏನೇ ಹೇಳು, ಕುಮಾರು ತುಂಬಾ ಕರೆಕ್ಟ್ ಮಾತಾಡ್ತಾನೆ. ಹ್ಞೂ ಕಣಯ್ಯ, ಕೆಲಸ ಮುಗಿಸಿ ನಾವು ಮನೆಗ್ ಬಂದ ಕೂಡ್ಲೆ ಹೆಂಡ್ತಿರು ಕಿವಿ ಚುಚ್ಚಿ ತಲೆ ಕೆಡಿಸಿ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಇನ್ಮೇಲೆ ಚಪ್ಪಯ್ಯ ಅಂದ್ರು ಅವ್ರ ಮಾತಿ ಕಿವಿನೇ ಕೊಡಬಾರ್ದು. ಹೌದು, ನಡಿ ವಾಪಸ್ ಹೋಗೋಣ. ಅಣ್ಣ ಸ್ವಾತಿ, ಏನು ಯೋಚನೆ ಮಾಡ್ತಾ ಇದೀಯ? ಯಾಕೆ ಕಣ್ಣಲ್ಲಿ ನೀರು? ನಿಂಗೆ ಗೊತ್ತಿದೆಯಲ್ಲ ಕುಮಾರಣ್ಣ, ಇನ್ಮೇಲೆ ಮಧು ನಮ್ಮನೆಗೆ ಯಾವತ್ತೂ ಬರೋ ಹಾಗಿಲ್ಲ. ಇನ್ಮೇಲೆ ನಾನು ಯಾರ ಜೊತೆ ಓದ್ಕೊಳ್ಳಿ? ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಅದನ್ನ ಸರಿ ಮಾಡಕ್ ನಾನಿದ್ದೀನಲ್ಲ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮರ್ತು ಬಿಡು. ಸಮಯ ಬಂದಾಗ ತಾನಾಗೆ ಎಲ್ಲ ಸರಿ ಹೋಗುತ್ತೆ. ದೊಡ್ಡಮ್ಮ ಚಿಕ್ಕಮ್ಮ ಇಬ್ರು ನಮಗೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಈಗ ಅದನ್ನೆಲ್ಲ ಮರ್ತು ಬಿಡು. ಮೊದಲು ಹೋಗಿ ದೊಡ್ಡಮ್ಮ ಚಿಕ್ಕಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನಾನಾ? ಯಾಕೆ? ನಾನೇನಂತ ತಪ್ಪು ಮಾಡಿದೀನಿ? ಸ್ವಾತಿ, ನೀನ್ ತಪ್ಪು ಮಾಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದ್ರೂ ದೊಡ್ಡವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿದೆ? ನನ್ ಮಾತು ಕೇಳು. ನನ್ ಮೇಲೆ ನಂಬಿಕೆ ಇದೆ ತಾನೆ? ಹೋಗು. ಒಂದು ಸಣ್ಣ ವಿಷಯಕ್ಕೆ ಅವಳ ಮೇಲೆ ಕೈ ಮಾಡಿದ್ರಲ್ಲ, ಯಾಕೆ? ಅವಳು ತಾಯಿ ಇಲ್ಲದ ತಬ್ಲಿ ಅಂತನಾ? ಬರ್ತ್ಡೇ ಪಾರ್ಟಿ ಅದು ಇದು ಅಂತ ನಾನು ಎಷ್ಟೋ ಸಲ ಹೊರಗಡೆ ಹೋಗ್ತಾ ಇದ್ದೆ, ಬರೋದು ಲೇಟ್ ಆಗ್ತಾ ಇತ್ತು. ಆವಾಗ ನೀವ್ಯಾರು ನನ್ನ ಬಗ್ಗೆ ಏನು ಕೇಳಿಲ್ಲ. ನನ್ನ ಬಗ್ಗೆ ಏನಾದ್ರೂ ಈ ರೀತಿ ಕೇಳಿದಿದ್ರೆ ನಾನು ಈ ಮನೆನೇ ಬಿಟ್ಟು ಹೊರಟೋಗ್ತಾ ಇದ್ದೆ. ಹಾಗೆಲ್ಲ ಮಾತಾಡ್ಬೇಡ ಮಯೂರಿ. ನಾನು ದೊಡ್ಡಮ್ಮ ಚಿಕ್ಕಮ್ಮನ ಮಡ್ಲಲ್ಲಿ ಬೆಳೆದವಳು. ಅವ್ರು ಹೇಗೆ ಕೋಪ ಮಾಡ್ಕೊಂಡಿದ್ ನೋಡಿ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಆಕ್ಸಿಡೆಂಟ್ ತೀರ್ಕೊಂಡಿದ್ದೆ ಚೆನ್ನಾಗಿರ್ತಿತ್ತು ಅನಿಸ್ತು. ನೋಡಿದ್ಯಾ ಸಂಜೆ ಹೊತ್ತಲ್ಲಿ ಇವಳು ಆಡೋ ಮಾತನ್ನ? ನಾನು ಹೇಳ್ತಿರೋದು ನಿಜ ದೊಡ್ಡಮ್ಮ ಚಿಕ್ಕಮ್ಮ. ನೀವ್ ತಿಳ್ಕೊಂಡಿರೋ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ. ಹಾಗೇನಾದ್ರು ತಪ್ಪು ಮಾಡೋ ಸಂದರ್ಭ ಬಂದ್ರೆ ನಾನ್ ಜೀವಂತವಾಗಿ ಬದುಕಿರಲ್ಲ. ಯಾಕೆ ಹಾಗೆ ಮಾತಾಡ್ತೀಯ? ನೋಡು, ಬಿಡ್ತೋನು. ಇನ್ನೊಂದ್ಸರ್ತಿ ಹಾಗೆ ಮಾತಾಡಿದ್ರೆ ಕಪಾಳಕ್ಕೆ ಹೊಡೆದ್ಬಿಡ್ತೀನಿ ಅಷ್ಟೇ. ಬಾ, ಹಾಗೆಲ್ಲ ಮಾತಾಡ್ಬಾರ್ದು. ದೊಡ್ಡಮ್ಮ, ಹುಚ್ಚುಡ್ಗಿ ಹುಚ್ಚುಡ್ಗಿ ಇಷ್ಟಕ್ಕೆಲ್ಲ ಹೀಗೆ ಮಾತಾಡ್ತಾರಾ?
ವಿಶ್ವ ನೋಡ್ ಬಂದ್ರು ಬೇಗ ಬಂದ್ರು ಅಯ್ಯಯ್ಯೋ ಅಯ್ಯೋ ಎಲ್ಲ ಹಾಳಾಗಿ ಹೋಗಿದ್ದೀರೋ ಸರ್ವನಾಶ ಆಗೋಯ್ತು ಕಣ್ರು ಸರ್ವನಾಶ ಆಗೋಯ್ತು ಅಯ್ಯಯ್ಯೋ ಏನಾಯ್ತು? ಒಳಗ್ ಕೊಂಡಿರೋಗಿ ನೋಡು ಅಯ್ಯಯ್ಯೋ ಒಳಗೇನಾ? ಅಯ್ಯಯ್ಯೋ ಕುಮಾರ ಕುಮಾರ ಅಯ್ಯಯ್ಯೋ ಏನಾಯ್ತಪ್ಪ? ಅಯ್ಯಯ್ಯೋ ಅಯ್ಯೋ ಒಳಗಿಟ್ಟಿದ್ ಹೊಡೆದೆಲ್ಲ ಕಳ್ಳಾಗೋಯ್ತು ಕಣ್ರು ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅಮ್ಮ ಸ್ವಾತಿ ಸ್ವಾತಿ ಅಯ್ಯಯ್ಯೋ ಏನಾಯ್ತು ತಾತ? ಅಮ್ಮ ಹಾಳಾಗೋಯ್ತಮ್ಮ ಎಲ್ಲ ಸರ್ವನಾಶ ಆಗೋಯ್ತು ಏನಾಯ್ತು? ಮದ್ವೆಗೆ ತೆಗೆದಿಟ್ಟಿದ್ ಒಡವೆ ಎಲ್ಲ ಕಳವಾಗೋಯ್ತಮ್ಮ ಕಳವಾಗೋಯ್ತು ಒಂದಲ್ಲ ಒಂದ್ ದಿವಸ ಹೀಗಾಗುತ್ತೆ ಅಂತ ನನಗೆ ಗೊತ್ತಿತ್ತು. ಬ್ಯಾಂಕ್ ನಲ್ಲಿ ರೆಡಿ ಅಂತ ನಾನು ಪಡ್ಕೊಂಡೆ. ನನ್ನ ಮಾತು ಕೇಳಿದ್ರ ನೀವು? ಹೀಗಾಗುತ್ತೆ ಅಂತ ಯಾರಿಗ್ ಗೊತ್ತಿತ್ತು ಅಯ್ಯಯ್ಯೋ ಇದೆಲ್ಲ ಹೇಗಾಯ್ತು? ಎಲ್ಲ ಪ್ಲಾನಿಂಗ್ ಆಗೇ ಆಗಿದೆ ಅಣ್ಣ. ಒಂದು ವಿಷಯ ಗಮನಿಸ್ದ ನೀನು? ಪೆಟ್ಟಿಗೆ ಬೀಗ ಒಡೆದೇನೆ ಸಲೀಸಾಗಿ ಬೀಗ ತೆಗೆದು ಒಡವೆನೆಲ್ಲ ಕತ್ಕೊಂಡು ಹೋಗಿದ್ದಾನೆ ಅಂತಂದ್ಮೇಲೆ ಕದ್ದವನು ಈ ಮನೆಗೆ ಸಂಬಂಧಪಟ್ಟಿರೋನೇ ಆಗಿರ್ತಾನೆ. ಮಯೂರಿ, ಎಲ್ಲಿ ಕುಮಾರಣ್ಣ? ಕುಮಾರಣ್ಣನ ಆ, ಎಲ್ಲೂ ಕಾಣ್ತಿಲ್ವಲ್ಲ? ಇನ್ನು ಮುಂದೇನು ಅವನು ಕಾಣಿಸೋದೇ ಇಲ್ಲ. ಯಾಕೆ? ಮೊದ್ಲು ಕೆಂಗಲ್ ಹನುಮಂತಯ್ಯನವ್ರ ಮನೇಲಿ, ಆಮೇಲೆ ಫಿಲ್ಮ್ ಸ್ಟಾರ್ ಶಶಿಕುಮಾರ್ ಅವ್ರ ಮನೇಲಿ, ಇತ್ಯಾದಿ ಇತ್ಯಾದಿ ಮನೆಗಳಲ್ಲೆಲ್ಲ ಕೆಲಸ ಮುಗಿಸಿ ಬಹುಶಃ ರಾಜಭವನಕ್ಕೆ ಹೋಗಿರ್ಬೇಕು. ರಾಜಭವನಕ್ಕ? ಯಾಕೆ? ಯಾಕೆಂದ್ರೆ ರಾಜ್ಯಪಾಲರಿಗೆ ಅಡಿಗೆ ಮಾಡಿ ಮಲಗ್ಸಕ್ಕೆ, ಅಲ್ಲಲ್ಲ ಬಡಿಸೋದಿಕ್ಕೆ. ನೀನ್ ಏನ್ ಹೇಳ್ತಾ ಇದೀಯೋ? ವೆರಿ ಸಿಂಪಲ್. 9 ಗಂಟೆ ಆಗಿದ್ರು ಕೂಡ ನಾವೆಲ್ಲ ಮಲ್ಗೆ ಇದ್ವಿ. ಎದ್ದು ನೋಡಿದಾಗ ರೂಮ್ ಎಲ್ಲ ಒಂಥರ ವಾಸನೆ ಬರ್ತಿತ್ತು. ನಮ್ ರೂಮಲ್ಲೂ ಅಷ್ಟೇ. ಪೂಜ್ಯ ಕುಮಾರ ಕಂಠೀರವ ನಮ್ಗೆಲ್ಲ ನಿದ್ರೆ ಔಷಧಿ ಹೊಡೆದು ಒಡವೆ ಪೆಟ್ಟಿಗೆನ ಕತ್ಕೊಂಡು ಹೋಗಿದ್ದಾನೆ. ಇಲ್ಲ ಇಲ್ಲ, ಕುಮಾರಣ್ಣ ಅಂಥವ್ರಲ್ಲ.